ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ. ಎಲ್ಲರೂ ಕೂಡ ಬೆಟ್ಟದ ರಂಗೋಲಿಯನ್ನು ತುಂಬ ಚೆನ್ನಾಗಿ ಹಾಕ್ಕೊಂಡಿದ್ದೀರಾ. ತುಂಬ ಸಂತೋಷ ಆಯಿತು. ಎಲ್ಲರ ಜೀವನದಲ್ಲೂ ಭಗವಂತ ಬೆಟ್ಟದಂಥ ಕಷ್ಟಗಳನ್ನು ಪರಿಹಾರ ಮಾಡಿ ಎಲ್ಲರಿಗೂ ಸುಖವನ್ನು ಕೊಡಲಿ. ಪ್ರತಿನಿತ್ಯವೂ ಹಾಕ್ಕೊಳ್ತಕ್ಕಂಥ ರಂಗೋಲಿ ಇದು. ಎಲ್ಲರೂ ಪ್ರತಿನಿತ್ಯವೂ ಹಾಕ್ಕೊಳ್ಳಿ. ಕಲಿಯುಗದಲ್ಲಿ ಶ್ರೀನಿವಾಸನ ಸ್ಮರಣೆ ಅವಶ್ಯವಾಗಿ ಪ್ರತಿನಿತ್ಯವೂ ಪ್ರತಿ ಕ್ಷಣವೂ ಮಾಡಬೇಕು. ಇನ್ನು ಗ್ರಹಣದ ವಿಚಾರವನ್ನು ನೋಡೋಣ. ಗ್ರಹಣ ಮಂಗಳವಾರ ಹುಣ್ಣಿಮೆ ಎಂದು ನಡೀತಾ ಇದೆ. ಸಾಮಾನ್ಯವಾಗಿ ಸೂರ್ಯನಿಗೆ 7ನೇ ರಾಶಿಯಲ್ಲಿ ಭೂಮಿ ಇರುತ್ತೆ. ಈ ಭೂಮಿಯ ನೆರಳಿಗೆ ಹತ್ತಿರದಲ್ಲಿ ರಾಹು ಪೂರ್ಣಿಮೆ ದಿನ ಇದ್ದರೆ ಅದು ಚಂದ್ರಗ್ರಹಣ, ಅದೇ ರಾಹು ಅಮಾವಾಸ್ಯೆ ದಿನ ಇದ್ದರೆ ಅದು ಸೂರ್ಯಗ್ರಹಣ ಆಗತ್ತೆ. ಈ ರೀತಿಯಾಗಿ ಚಂದ್ರ ಮತ್ತು ಸೂರ್ಯರನ್ನು ರಾಹು ಆಕ್ರಮಣ ಮಾಡಿದಾಗ ರಾಹುವೇ ಕಾಣ್ತಾನೆ. ಅದಕ್ಕೆ ಇದನ್ನು ಸೂತಕ ಅಂತ ಹೇಳಿ ಒಂದು ರೀತಿಯಲ್ಲಿ ಕರೀತಾರೆ. ಅದಕ್ಕೋಸ್ಕರವೇ ಈ ಸಮಯದಲ್ಲಿ ಅಂದರೆ ರಾಹು ದರ್ಶನ ಮಾಡಿದಂತಹ ಸಮಯದಲ್ಲಿ ಉಭಯತ್ರ ಸ್ನಾನವನ್ನು ಮಾಡಬೇಕು. ಅಂದರೆ ಗ್ರಹಣ ಕಾಲದಲ್ಲಿ, ಸ್ಪರ್ಶ ಕಾಲದಲ್ಲಿ ಮತ್ತು ಮೋಕ್ಷ ಕಾಲದಲ್ಲಿ ಎರಡೂ ಸ್ನಾನವನ್ನು ಮಾಡ್ತಕ್ಕಂಥದ್ದು ಉದ್ದೇಶ ಇದಕ್ಕೋಸ್ಕರ. ಆ ಸಮಯದಲ್ಲಿ ನಮಗೆ ಚಂದ್ರ ಸೂರ್ಯರು ಕಾಣೋದಿಲ್ಲ. ಚಂದ್ರ ಸೂರ್ಯರನ್ನು ಆಕ್ರಮಣ ಮಾಡಿದಂತಹ ರಾಹುವಿನ ದರ್ಶನ ಆಗುತ್ತೆ ಅಂತ ಹೇಳಿ ಸೂತಕದ ಸ್ನಾನ ಅಂತ ಹೇಳಿ ನಮಗೆ ತಿಳಿಸಿದ್ದಾರೆ. ಆದರೆ ಈ ಸಮಯದಲ್ಲಿ ಸ್ನಾನ ಎಂಥ ಫಲ ಕೊಡುತ್ತೆ ಅಂತ ಹೇಳಿದ್ರೆ, ಲಕ್ಷ ಸ್ನಾನ ಮಾಡಿದ್ರೆ ಏನು ಫಲ ಕೊಡುತ್ತೆ ಅಂತಹ ಫಲಗಳನ್ನು ಕೊಡುತ್ತೆ. ಇನ್ನು ಇಡೀ 1 ವರ್ಷ ಪ್ರತಿನಿತ್ಯ ಉಷಃ ಕಾಲದಲ್ಲಿ ಸಂಕಲ್ಪಪೂರ್ವಕ ಸ್ನಾನ ಮಾಡಿದ್ರೆ ಪ್ರಾಜಾಪತ್ಯ ಅಂತ ಒಂದು ಫಲ ಸಿಗುತ್ತೆ. ಅಂಥ ಫಲ ಗ್ರಹಣದ ಆರಂಭ ಕಾಲದಲ್ಲಿ ಮತ್ತು ಮೋಕ್ಷ ಕಾಲದಲ್ಲಿ ಮಾಡಿದ್ರೆ ಅಷ್ಟು ಪುಣ್ಯ, ವರ್ಷದಲ್ಲಿ ಪೂರ್ತಿ ಮಾಡಿರ್ತಕ್ಕಂಥ ಪುಣ್ಯವನ್ನು ನಮಗೆ ಭಗವಂತ ಕರುಣಿಸ್ತಾನೆ. ಅದೇ ನಮಗೆ ಗ್ರಹಣದ ಸಮಯದಲ್ಲಿ ಸ್ನಾನ ಮಾಡಿಲ್ಲ ಅಂತ ಹೇಳಿದ್ರೆ ಅಂಥವನು ತುಂಬ ದುಃಖಗಳನ್ನು ಅನುಭವಿಸ್ತಾನೆ. ಕುಷ್ಠರೋಗಿಯಾಗಿ ಹುಟ್ಟುತ್ತಾನೆ. ಮುಂದಿನ 7 ಜನ್ಮಗಳಲ್ಲಿ ಕುಷ್ಠರೋಗಿಯಾಗಿ ಹುಟ್ಟುತ್ತಾನೆ. ಇನ್ನು ಮುಂದಿನ ಗ್ರಹಣ ಬರುವವರೆಗೆ ಅವನು ಮೈಲಿಗೆಯಾಗೇ ಇರ್ತಾನೆ. ಅಂಥವರಿಗೆ ಆಯಸ್ಸು ಕೂಡ ಕ್ಷೀಣ ಆಗ್ತಾ ಬರುತ್ತೆ. ಆದ್ದರಿಂದ ಅವನು ಮುಂದಿನ ಕಾರ್ಯಗಳಿಗೆ ಅವನು ಶುದ್ಧಿ ಆಗಬೇಕು ಅಂದರೆ ಗ್ರಹಣದ ಕಾಲದಲ್ಲಿ ಬಿಟ್ಟ ಸ್ನಾನ ಮತ್ತು ಹಿಡಿದ ಸ್ನಾನ ಎರಡನ್ನೂ ಮಾಡಲೇಬೇಕು. ಅವಶ್ಯವಾಗಿ ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು. ರಾಹು ಗೋಚಾರ ಆಗ್ತಾನೆ ಅಂತ ಹೇಳಿ ಎಲ್ಲ ವಸ್ತುಗಳಿಗೂ ಆ ದಿನ ಮೈಲಿಗೆ ಬರುತ್ತೆ. ಇನ್ನು ನಾವು ಬಿಸಿಯಾಗಿ ಮಾಡಿಟ್ಟಂಥ ಅಡುಗೆಯಲ್ಲೂ ಕೂಡ ರಾಹುವಿನ ದೃಷ್ಟಿ ಬರೋದ್ರಿಂದ ಅನಾರೋಗ್ಯ ಬರುತ್ತೆ ಅಂತ ಹೇಳಿ ಗ್ರಹಣ ಕಾಲದಲ್ಲಿ ಏನನ್ನು ತಿನ್ನಬಾರ್ದು, ಕುಡಿಯಬಾರ್ದು ಅಂತ ಹೇಳ್ತಾರೆ. ಮಕ್ಕಳಿಗೂ ಕೂಡ ಸಾಧ್ಯವಾದಷ್ಟು, ಅಂದರೆ ಹಾಲು ಕುಡಿತಕ್ಕಂಥ ಮಕ್ಕಳಿಗೂ ಕೂಡ ಸ್ವಲ್ಪ ಸಮಯ ತಡೆಯೋಕ್ಕೆ ಸಾಧ್ಯ ಆದರೆ ತಡಿಬೇಕಾಗತ್ತೆ. ಬೇಯಿಸಿದ ಪದಾರ್ಥವಂತೂ ಕೂಡ ತಿನ್ನಲೇಬಾರ್ದು ಯಾರೂ ಕೂಡ. ಇನ್ನು ಗ್ರಹಣ ಕಾಲದಲ್ಲಿ ನಿದ್ದೆ ಕೂಡ ಮಾಡಬಾರ್ದು. ಅವರು ಬುದ್ಧಿಮಾಂದ್ಯರಾಗಿ ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ಇನ್ನು ಗರ್ಭಿಣಿಯರು ಮನೆಯಿಂದ ಆಚೆ ಕಡೆ ಬರಬಾರ್ದು. ಆ ಸಮಯದಲ್ಲಿ ಕಿರಣಗಳು ಮಗುವಿನ ಮೇಲೆ ದುಷ್ಪರಿಣಾಮಗಳನ್ನು ಉಂಟು ಮಾಡುತ್ತೆ. ಇನ್ನು ಗ್ರಹಣದ ಸಮಯದಲ್ಲಿ ನಿದ್ರೆ ಮಾಡುವುದು, ಊಟ ಮಾಡುವುದು, ಪ್ರಯಾಣ ಮಾಡುವುದು ಅಥವಾ ಹಣಕಾಸಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳನ್ನು, ಒಪ್ಪಂದಗಳನ್ನು ಮಾಡಬಾರ್ದು. ಇನ್ನು ಹಣ್ಣು ಹಂಪಲುಗಳನ್ನು ಆ ಗ್ರಹಣದ ಬೆಳಕಿಗೆ ತೆರೆದಿಡಬಾರ್ದು. ಹಾನಿಕಾರಕ ಕಿರಣಗಳು ಅದನ್ನು ಹಾಳು ಮಾಡುತ್ತೆ. ಏಕೆಂದರೆ ಆ ಸಮಯದಲ್ಲಿ ಬರ್ತಕ್ಕಂಥ ಕಿರಣಗಳು ಹಾನಿಕರವಾಗಿರುತ್ತೆ ಮತ್ತು ದುಃಖಕರವಾಗಿರುತ್ತೆ. ಅದಕ್ಕೋಸ್ಕರ ಎಲ್ಲ ಸಾಮಾನುಗಳಲ್ಲೂ ಹಾಲು, ಮೊಸರು, ಉಪ್ಪಿನಕಾಯಿ, ಮಡಿಕೆ ನೀರು ಇಂಥದಕ್ಕೆಲ್ಲ ಎಳ್ಳು, ದರ್ಬೆ ಅಥವಾ ತುಳಸಿ ಇವುಗಳನ್ನು ಹಾಕಿ ಶುದ್ಧ ಮಾಡಬೇಕು. ಇವುಗಳು ಸೋಕಿರ್ತಕ್ಕಂಥ ಪದಾರ್ಥಗಳು ಅಶುದ್ಧಿ ಆಗೋದಿಲ್ಲ. ಎಲ್ಲರೂ ಕೂಡ ಗ್ರಹಣದ ಸಮಯದಲ್ಲಿ ಸ್ನಾನವನ್ನು ಮಾಡಲೇಬೇಕು. ಇನ್ನೊಂದು, ಗ್ರಹಣ ಕಾಲದಲ್ಲಿ ಕೃಷ್ಣನ ಚಕ್ರ, ಸುದರ್ಶನ ಚಕ್ರ ಭೂಮಿಗೆ ಬರುತ್ತೆ. ಆದ್ದರಿಂದ ಈ ಕಾಲ ಪರಮ ಪವಿತ್ರವಾಗಿದೆ. ಇಂತಹ ಕಾಲವನ್ನು ಯಾರೂ ಕೂಡ ಏನೋ ಒಂದು ನೆಪವನ್ನು ಹೇಳಿ ವ್ಯರ್ಥ ಮಾಡಬಾರ್ದು. ಈ ಸಮಯದಲ್ಲಿ ಇದು ತುಂಬ ಪುಣ್ಯವಾದಂತಹ ಕಾಲ. ಈ ಸಮಯದಲ್ಲಿ ದಾನ, ಜಪ, ಹೋಮ, ಶ್ರಾದ್ದ ಇತ್ಯಾದಿಗಳನ್ನು ಮಾಡಬೇಕು. ಇನ್ನು ಈ ಸಮಯದಲ್ಲಿ ಯಾರಿಗಾದರೂ ಜಾತ ಶೌಚವಾಗಲಿ ಅಥವಾ ಮೃತ ಶೌಚ ಆಗಲಿ ಅಥವಾ ರಜಸ್ವಲೆ ಆಗಿರಲಿ, ಅವರಿಗೆಲ್ಲ ಆ ಸಮಯದಲ್ಲಿ ತಾತ್ಕಾಲಿಕ ಶುದ್ಧಿ ಬರುತ್ತೆ.
ಎಲ್ಲರೂ ಕೂಡ ಸ್ನಾನವನ್ನು ಆ ಸಮಯದಲ್ಲಿ ಮಾಡಬಹುದು. ಇನ್ನು ರಜಸ್ವಲೆ ಆಗಿರ್ತಕ್ಕಂಥವರು ಒಬ್ಬರ ಕೈಯಿಂದ ನೀರನ್ನು ಹಾಕಿಸ್ಕೊಳ್ಬೇಕು. ಮೊರದಲ್ಲಿ ನೀರನ್ನು ಹಾಕಿಸ್ಕೊಂಡು ಗ್ರಹಣ ಮುಗಿಯೋ ತನಕ ಅವರು ಒದ್ದೆ ಬಟ್ಟೆಯಲ್ಲೇ ಇರಬೇಕು. ಆ ನೀರನ್ನು ಹಿಂಡಬಾರ್ದು. ಆವಾಗ ಅವರು ತಾತ್ಕಾಲಿಕ ಶುದ್ಧಿ ಆಗ್ತಾರೆ. ಆನಂತರ ಬಿಟ್ಟ ಸ್ನಾನವನ್ನು ಮಾಡಿ ಅದನ್ನು ಮುಂದುವರಿಸಬೇಕು, ರಜಸ್ವಲ ಧರ್ಮವನ್ನು. ಅಂತಹವರು ಆ ಸಮಯದಲ್ಲಿ ದೇವರ ಧ್ಯಾನವನ್ನು ಮಾಡಲಿಕ್ಕೆ ವಿಹಿತವಾಗಿರ್ತಾರೆ. ಇನ್ನು ಚಂದ್ರಗ್ರಹಣ ಸಮಯದಲ್ಲಿ ಯಾರು ರಾತ್ರಿಯಲ್ಲಿ ಶ್ರಾದ್ದವನ್ನು ಮಾಡ್ತಾರೋ ಅಂಥವರು ಸಕಲ ಪೃಥ್ವಿಯನ್ನು ದಾನ ಮಾಡಿದಂತಹ ಫಲ ಅವರಿಗೆ ಲಭಿಸುತ್ತೆ ಅಂತ ಹೇಳಿ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಶ್ರಾದ್ದ ಮಾಡುವುದು ಅಂದರೆ ಗ್ರಹಣದಲ್ಲಿ ಬೇಯಿಸಿದ ಅನ್ನದಿಂದ ಶ್ರಾದ್ದವನ್ನು ಮಾಡೋದಲ್ಲ, ಆಮ ಶ್ರಾದ್ದ ಅಂತ ಹೇಳಿ ಕರೀತಾರೆ. ಆಮ ಶ್ರಾದ್ದ ಅಂದರೆ ಹಸಿ ಪದಾರ್ಥಗಳಾದಂತಹ ಅಕ್ಕಿ, ಬೇಳೆ, ಸೊಪ್ಪು ಮುಂತಾದ ಊಟಕ್ಕೆ ಬೇಕಾದಂತಹ ವಸ್ತುಗಳನ್ನು ಶ್ರಾದ್ದಾಂಗವಾಗಿ ಬ್ರಾಹ್ಮಣರಿಗೆ ದಾನವನ್ನು ಮಾಡುವುದು. ಇನ್ನು ಶ್ರಾದ್ದಾಂಗವಾಗಿ ಯಥೇಚ್ಛವಾಗಿ ಧನವನ್ನು ವಿಪ್ರರಿಗೆ ದಾನವನ್ನು ಮಾಡಬಹುದು. ಹಿರಣ್ಯ ಅಂದರೆ ಬಂಗಾರವನ್ನು ದಾನ ಮಾಡಬಹುದು. ವಸ್ತ್ರಗಳನ್ನು ದಾನ ಮಾಡಬಹುದು. ಈ ದಾನಗಳು ಮಾಡುವಾಗ ಗ್ರಹಣದ ಸ್ಪರ್ಶಕಾಲದಲ್ಲೇ ಮಾಡಬೇಕು. ಗ್ರಹಣದಲ್ಲಿ 4 ವಿಧ. ಮೊದಲು ಗ್ರಹಣ ಸ್ಪರ್ಶ ಆದ ನಂತರ ಸ್ನಾನವನ್ನು ಮಾಡಬೇಕು. ಸ್ನಾನದ ನಂತರ ಶ್ರಾದ್ದ, ಆನಂತರ ಜಪ, ಹೋಮ, ನಂತರ ದಾನ, ನಂತರ ಪುನಃ ಸ್ನಾನ. ಹೀಗೆ ಇದರ ಕ್ರಮ. ಇನ್ನು ಗ್ರಹಣದ ಸಮಯಕ್ಕೆ ಮೊದಲನೇದು ವೇದ ಅಂತ ಹೇಳಿ ಕರೀತಾರೆ. ಅಂದರೆ ಚಂದ್ರಗ್ರಹಣ ಆಗುವ 9 ಗಂಟೆ ಮುಂಚಿತವಾಗಿ ಪ್ರಾರಂಭವಾಗುವುದಕ್ಕೆ ವೇದ ಅಂತ ಹೇಳಿ ಕರೀತಾರೆ. ಇನ್ನು ಗ್ರಹಣ ಸ್ಪರ್ಶಕಾಲ, ಇದು ಗ್ರಹಣ ಸ್ಪರ್ಶವಾಗ್ತಕ್ಕಂಥ ಕಾಲ, ಇದಕ್ಕೆ ಸ್ಪರ್ಶಕಾಲ ಅಂತ ಹೇಳಿ ಕರೀತಾರೆ. ಇನ್ನು ಸಮ್ಮಿಲನ ಕಾಲ, ಪೂರ್ಣವಾಗಿ ಗ್ರಹಣ ಹಿಡಿದಿರ್ತಕ್ಕಂಥ ಕಾಲಕ್ಕೆ ಸಮ್ಮಿಲನ ಕಾಲ ಅಂತ ಹೇಳಿ ಕರೀತಾರೆ. ಮಧ್ಯಕಾಲ, ಗ್ರಹಣದ ಮಧ್ಯಕಾಲಕ್ಕೆ ಮಧ್ಯಕಾಲ ಅಂತ ಹೇಳಿ ಕರೀತಾರೆ. ಉನ್ಮೀಲನ ಕಾಲ, ಗ್ರಹಣ ಕಡಿಮೆ ಆಗ್ತಕ್ಕಂಥ ಕಾಲಕ್ಕೆ ಉನ್ಮೀಲನ ಅಂತ ಹೇಳಿ ಕರೀತಾರೆ. ಇನ್ನು 6ನೇದು ಮೋಕ್ಷ ಕಾಲ, ಪೂರ್ಣವಾಗಿ ಗ್ರಹಣ ಬಿಟ್ಟಂಥ ಸಮಯಕ್ಕೆ ಮೋಕ್ಷ ಕಾಲ. ಇನ್ನು ಪರ್ವಕಾಲ, ಸ್ಪರ್ಶವಾದ ಸಮಯದಿಂದ ಆರಂಭ ಮಾಡಿ ಮೋಕ್ಷ ಆಗುವ ತನಕ ಇರ್ತಕ್ಕಂಥ ಅವಧಿಗೆ ಪರ್ವಕಾಲ ಅಂತ ಹೇಳಿ ಕರೀತಾರೆ. ಅದಕ್ಕೆ ಇದನ್ನು ಗ್ರಹಣ ಪರ್ವಕಾಲ ಅಂತ ಹೇಳಿ ಕರೀತಾರೆ. ಇನ್ನು ಸ್ಪರ್ಶಕಾಲದಲ್ಲಿ ದೇವತೆಗಳು ಹಾಗೂ ಪಿತೃದೇವತೆಗಳು ತೃಪ್ತಿಯನ್ನು ಪಡ್ತಾರೆ. ಆದ್ದರಿಂದ ಆ ಸಮಯದಲ್ಲಿ ಸ್ನಾನ ಮಾಡೋದು ತುಂಬ ವಿಶೇಷ. ಗ್ರಹಣದ ಮಧ್ಯಕಾಲದಲ್ಲಿ ಋಷಿಗಳು ತೃಪ್ತರಾಗ್ತಾರೆ. ಆದ್ದರಿಂದ ಆ ಸಮಯದಲ್ಲಿ ಜಪ ಹೋಮಾದಿಗಳು ವಿಹಿತವಾಗಿದೆ. ಇನ್ನು ಮೋಕ್ಷ ಕಾಲದಲ್ಲಿ ರಾಕ್ಷಸರು ತೃಪ್ತರಾಗ್ತಾರೆ. ಆದ್ದರಿಂದ ಆ ಕಾಲದಲ್ಲಿ ಬೇರೆ ಬೇರೆ ಕಾರ್ಯವನ್ನು ಮಾಡದೆ ಬರೀ ದಾನಾದಿಗಳನ್ನು ಮಾತ್ರ ಮಾಡಬೇಕು. ಇನ್ನು ಜನ್ಮ ನಕ್ಷತ್ರ, ನಮ್ಮದು ಏನು ಜನ್ಮ ನಕ್ಷತ್ರ ಇರುತ್ತೆ ಅಲ್ಲಿಂದ 7ನೇ ನಕ್ಷತ್ರ, 8ನೇ ನಕ್ಷತ್ರ, 9, 10 ಮತ್ತು 12ನೇ ನಕ್ಷತ್ರ, ಈ ನಕ್ಷತ್ರಗಳಲ್ಲಿ ಸೂರ್ಯಚಂದ್ರರಿದ್ದರೆ ಆಗ ಗ್ರಹಣವಾದರೆ ಗ್ರಹಣ ಶಾಂತಿಯನ್ನು ಮಾಡಿಕೊಳ್ಬೇಕು. ಇನ್ನು ಜನ್ಮ ನಕ್ಷತ್ರದಲ್ಲಿ ಗ್ರಹಣವಾದರೆ ಶಾಂತಿಯನ್ನು ಮಾಡಿಕೊಳ್ಳಲೇಬೇಕು. ಆದರೆ ಮಾಡಿಕೊಳ್ಳಿಲ್ಲ ಅಂದರೆ ಅಪಾಯ ಹೆಚ್ಚು, ಮನಸ್ತಾಪಗಳು ಆಗುತ್ತೆ. ಅವರ ಜನ್ಮದ ಫಲಕ್ಕನುಗುಣವಾಗಿ ಕೆಟ್ಟ ಫಲಗಳು ಸಂಭವ ಆಗತ್ತೆ. ಇನ್ನು ಜನ್ಮರಾಶಿಯಿಂದ 3, 6, 10, 11 ಈ ರಾಶಿಗಳಲ್ಲಿ ಗ್ರಹಣ ಆದರೆ ಉತ್ತಮ ಫಲ. ಇನ್ನು ಜನ್ಮರಾಶಿಯಿಂದ 2, 5, 7, 9 ಇವುಗಳಲ್ಲಿ ಮಧ್ಯಮ ಫಲ. ಜನ್ಮರಾಶಿಯಿಂದ 4, 8, 12 ಈ ರಾಶಿಗಳಲ್ಲಿ ಅನಿಷ್ಟ ಫಲ ಸಿಗತ್ತೆ. ಇನ್ನು ನಾವು ಗ್ರಹಣದ ಶಾಂತಿಗೆ ದೇವರ ಮುಂದೆ ಗ್ರಹಣ ಆರಂಭ ಆದ ತಕ್ಷಣ ತುಪ್ಪದ ದೀಪವನ್ನು ಹಚ್ಚಿಡಬೇಕು. ನಿರಂತರವಾಗಿ ಗ್ರಹಣ ಮುಗಿಯ ತನಕ ಹಚ್ಚಿಡಬೇಕು. ಆ ಸಮಯದಲ್ಲಿ ಗಾಯತ್ರಿ ಮಂತ್ರವನ್ನು ಜಪ ಮಾಡಬೇಕು. ಅದಕ್ಕೆ ಅಧಿಕಾರ ಇರ್ತಕ್ಕಂಥವರು ಹೆಣ್ಣು ಮಕ್ಕಳು ಕೃಷ್ಣ ಮಂತ್ರವನ್ನು ಜಪ ಮಾಡಬೇಕು. ಈ ದೀಪ ಮುಂದೆ 7 ದಿನ ತನಕ ಇದ್ದರೆ ಪೂರ್ಣವಾಗಿ ಶಾಂತಿ ಆಗುತ್ತೆ. ಆ ನಕ್ಷತ್ರಕ್ಕೆ ಪೂರ್ಣ ಶಾಂತಿ ಆಗುತ್ತೆ. ಅಂದರೆ 7 ದಿನ ಅದು ನಿರಂತರವಾಗಿ ಉರಿತಿರಬೇಕು. ಸಾಧ್ಯ ಆಗಲಿಲ್ಲ ಅಂದರೆ ಗ್ರಹಣ ಮುಗಿಯೋ ತನಕ ಆದರೂ ಅದು ತುಪ್ಪದ ದೀಪವನ್ನು ಹಚ್ಚಿಟ್ಟು ಅದು ಪೂರ್ಣ ಉರಿತಿರಬೇಕು. ಇನ್ನು ಗ್ರಹಣ ಶಾಂತಿಗಾಗಿ ಒಂದು ನಾಗನ ಬಿಂಬವನ್ನು ಮಾಡಿಸ್ಕೊಂಡು ತರಬೇಕು. ಅದನ್ನು ಬಂಗಾರ ಆಗ್ಬೋದು, ಬೆಳ್ಳಿ ಆಗ್ಬೋದು, ತಾಮ್ರ ಆಗ್ಬೋದು, ಈ 3 ಲೋಹದಿಂದ ತಯಾರಾಗಿರಬೇಕು. ಈ 3 ಲೋಹದಿಂದ ತಯಾರಾಗಿರ್ತಕ್ಕಂಥ ಸರ್ಪ ಪ್ರತಿಮೆಯನ್ನು ಪೂಜಿಸಿ ಅದರಲ್ಲಿ ಸರ್ಪಾಂತರ್ಗತ
ಸಂಕರ್ಷಣನನ್ನು ಆವಾಹನೆ ಮಾಡಿ ನಂತರ ಶ್ರೀಂ ಶೇಂ ಶೇಷಾಯ ನಮಃ, ಶ್ರೀಂ ಶೇಂ ಶೇಷಾಯ ನಮಃ ಅಂತ ಯಥಾಶಕ್ತಿ ಮಂತ್ರವನ್ನು ಜಪ ಮಾಡಿ ಆ ಪ್ರತಿಮೆಯನ್ನು ವಿಪ್ರರಿಗೆ ದಾನವನ್ನು ಮಾಡಬೇಕು. ಅಂದರೆ ಗ್ರಹಣ ಬಿಡುವಾಗ ದಾನವನ್ನು ಮಾಡಬೇಕು. ಆ ಸಮಯದಲ್ಲಿ ಯಾರೂ ಸಿಗಲಿಲ್ಲ ಅಂದರೆ ಸಂಕಲ್ಪವನ್ನು ಮಾಡಿ ವಿಪ್ರರು ಸಿಕ್ಕಾಗ ದಾನವನ್ನು ಮಾಡಬೇಕು. ಇನ್ನೂ ಒಂದು ರಹಸ್ಯವಾದ ಮಾತು, ಈ ಸಮಯದಲ್ಲಿ ನಮಗೆ ಅಚಾನಕ್ಕಾಗಿ ಯಾವುದೇ ಬ್ರಾಹ್ಮಣರು ಸಿಕ್ಕಿದ್ರೆ ಸಾಕ್ಷಾತ್ ವೇದವ್ಯಾಸರು ಸಿಕ್ಕರು ಅಂತ ಹೇಳಿ ಅನುಸಂಧಾನ ಮಾಡಿ ನಾವು ದಾನವನ್ನು ಕೊಟ್ಟರೆ ತುಂಬ ವಿಶೇಷವಾದಂತಹ ಫಲ ನಮಗೆ ಸಿಗತ್ತೆ. ಸಾಮಾನ್ಯವಾಗಿ ದಾನ ಮಾಡಿದ್ದಕ್ಕಿಂತ ಅಂಥ ಸಮಯದಲ್ಲಿ ವಿಪ್ರರು ಸಿಕ್ಕಾಗ ದಾನ ಮಾಡಿದ್ರೆ ಲಕ್ಷಪಟ್ಟು ಹೆಚ್ಚು ಪುಣ್ಯ ನಮಗೆ ಭಗವಂತ ಅನುಗ್ರಹಿಸ್ತಾನೆ. ಇನ್ನು ನಾಗ ಪ್ರತಿಮೆಯನ್ನು ದಾನ ಮಾಡುವಾಗ ಎಳ್ಳು ತುಂಬಿರ್ತಕ್ಕಂಥ ಕಂಚಿನ ಪಾತ್ರೆಯಲ್ಲಿ ಪ್ರತಿಮೆಯನ್ನು ಇಟ್ಟು ವಸ್ತ್ರ ಮತ್ತು ದಕ್ಷಿಣೆ ಸಹಿತ ದಾನವನ್ನು ಮಾಡಬೇಕು. ಸುವರ್ಣ ನಿರ್ಮಿತಂ ನಾಗಂ ಸತಿಲಂ ಕಾಂಸ್ಯಂ ಭಾಜನಂ ಸ ದಕ್ಷಿಣಂ ಸವಸ್ತ್ರಂ ಚ ಬ್ರಾಹ್ಮಣಾಯ ನಿವೇದಯೇತ್ ಅಂತ ನಮಗೆ ಆ ದಾನದ ಮಹತ್ವವನ್ನು ತಿಳಿಸಿದ್ದಾರೆ. ಇನ್ನು ದಾನವನ್ನು ಮಾಡುವಾಗ ಹೇಳ್ತಕ್ಕಂಥ ಮಂತ್ರ: ತಮೋಮಯ ಮಹಾಭೀಮ ಚಂದ್ರಸೂರ್ಯ ವಿಮರ್ದನ ಹೇಮತಾರ ಪ್ರದಾನೇನ ಮಮ ಶಾಂತಿಪ್ರದೋ ಭವ ವಿಧುಂತದ ನಮಸ್ತುಭ್ಯಂ ಸಿಮಿಕಾನಂದನಾಚ್ಯುತ ದಾನನಾನೇನ ನಾಗಸ್ಯ ರಕ್ಷಮಾಂ ವೇದಜಾತ್ ಭಯಾತ್ ಅಂತ ಹೇಳಿ ದಾನವನ್ನು ಮಾಡಬೇಕು. ಆ ಸಮಯದಲ್ಲಿ ಯಾರೂ ಸಿಕ್ಕಿಲ್ಲ ಅಂದರೆ ಈ ಮಂತ್ರವನ್ನು ಹೇಳಿ ಸಂಕಲ್ಪವನ್ನು ಮಾಡಿ ಅವರ ಮನೆಗೆ ಹೋಗಿ ದಾನವನ್ನು ಕೊಟ್ಟು ಬರಬೇಕು, ಗ್ರಹಣ ಎಲ್ಲ ಮುಗಿದ ನಂತರ. ಇನ್ನು ಗ್ರಹಣ ಆದ ನಂತರ ಹಿಂದಿನ ದ್ವಾದಶಿಯಿಂದ 4 ದಿವಸ, ಇನ್ನು ಗ್ರಹಣ ನಂತರ ತದಿಗೆ ತನಕ 3 ದಿವಸ ದಿನ ಶುದ್ಧಿ ಇದ್ದರೂ ಕೂಡ, ಪಂಚಾಂಗ ಶುದ್ಧಿ ಇದ್ದರೂ ಕೂಡ ಈ 3 ದಿನಗಳು ಮಂಗಳ ಕಾರ್ಯಗಳನ್ನು ಮಾಡಬಾರ್ದು. ಈ ಬಾರಿ ನಮಗೆ ಕೇತುಗ್ರಸ್ತ ಚಂದ್ರಗ್ರಹಣ ಪುಬ್ಬ ನಕ್ಷತ್ರದಲ್ಲಿ ಗೋಚಾರ ಆಗ್ತಾಯಿದೆ. ಸ್ಪರ್ಶಕಾಲ 3:20 ಮಧ್ಯಾಹ್ನ ಗ್ರಹಣದ ಸ್ಪರ್ಶಕಾಲ. ಮಧ್ಯಕಾಲ 5:04, ಮೋಕ್ಷಕಾಲ 6:48. ಇದು ಖಗ್ರಾಸ ಚಂದ್ರಗ್ರಹಣ. ಸಾಯಂಕಾಲ 6:37ರಿಂದ 6:48 ತನಕ ಕೇತುಗ್ರಸ್ತನಾಗಿ ಗೋಚಾರ ಆಗ್ತಾನೆ. ಬೆಳಗ್ಗೆ 11 ಗಂಟೆ ತನಕ ಆಹಾರವನ್ನು ಸ್ವೀಕಾರ ಮಾಡಬಹುದು. ಆನಂತರ ಗ್ರಹಣ ಬಿಡೋ ತನಕ ಯಾವುದೇ ರೀತಿಯ ಆಹಾರವನ್ನು ಸೇವನೆ ಮಾಡಬಾರ್ದು. ಇನ್ನು ವೃಷಭ, ಸಿಂಹ, ಕನ್ಯಾ ಮತ್ತು ಮಕರ ರಾಶಿ, ಈ 4 ರಾಶಿಯವರಿಗೆ ಅಶುಭ ಫಲ ಇರುತ್ತೆ. ಮೇಷ, ಕರ್ಕ, ಧನು ಹಾಗೂ ಕುಂಭ ರಾಶಿಯವರಿಗೆ ಮಿಶ್ರ ಫಲ ಇರುತ್ತೆ. ಮಿಥುನ, ತುಲಾ, ವೃಶ್ಚಿಕ ಹಾಗೂ ಮೀನ ರಾಶಿಯವರಿಗೆ ಶುಭ ಫಲ ಇರುತ್ತೆ. ಸಾಮಾನ್ಯವಾಗಿ ಈ ಅಶುಭ ಫಲಗಳು 6 ತಿಂಗಳ ತನಕ ಇರುತ್ತೆ, 6 ತಿಂಗಳ ತನಕ ಬಾಧಿಸ್ತಾ ಇರುತ್ತೆ. ಹಾಗಾಗಿ ಯಾರಿಗೆ ಈ ರೀತಿಯಾದಂಥ ಅಶುಭ ಫಲ ಇದೆ ಎಲ್ಲರೂ ಕೂಡ ತುಪ್ಪದ ದೀಪವನ್ನು ಹಚ್ಚಿಡಿ. ಆನಂತರ ಗ್ರಹಣ ಶಾಂತಿಯನ್ನು ಮಾಡಿಸಿ ಹುರುಳಿ, ಅಕ್ಕಿ, ಗೋಧಿ, ಕರಿ ಎಳ್ಳು, ಚಂದ್ರನ ಪ್ರತಿಮಾ, ಕೇತುವಿನ ಪ್ರತಿಮಾ, ಬಿಳಿಯ ವಸ್ತ್ರ, ಕೆಂಪು ವಸ್ತ್ರ, ನೀಲಿ ವಸ್ತ್ರ ಮತ್ತು ಮಿಶ್ರ ಬಣ್ಣದ ವಸ್ತ್ರ ಇದನ್ನು ದಾನ ಮಾಡಬೇಕು. ಇದನ್ನು ದಾನ ಮಾಡೋದ್ರಿಂದ ಗ್ರಹಣದ ಶಾಂತಿ ಆಗತ್ತೆ. ಪ್ರತಿಯೊಬ್ಬರೂ ಹಿಡಿದ ಸ್ನಾನ ಮತ್ತು ಬಿಟ್ಟ ಸ್ನಾನವನ್ನು ಅವಶ್ಯ ಮಾಡಲೇಬೇಕು. ರಜಸ್ವಲೆ ಆದರೂ ಕೂಡ ಅವನ್ನ ಹೇಳಿದ ಕ್ರಮದಲ್ಲಿ ಸ್ನಾನವನ್ನು ಮಾಡಬೇಕು. ಶೌಚ ಇರ್ತಕ್ಕಂಥವರು ಮಾಡಬೇಕು. ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ಅಂತ ಹೇಳಿ ಭಗವಂತನಿಗೆ ಶಿಂಶುಮಾರ ರೂಪಿ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ನಮಸ್ಕಾರಾದಿಗಳನ್ನು ಮಾಡೋದ್ರಿಂದ ವಿಶೇಷವಾದಂತಹ ಪುಣ್ಯ ಬರುತ್ತೆ, ದೋಷ ಪರಿಹಾರ ಆಗತ್ತೆ. ಎಲ್ಲರೂ ಕೂಡ ಸಾಧ್ಯವಾದಷ್ಟು ಶಿಂಶುಮಾರ ಸ್ತೋತ್ರವನ್ನು ಕೂಡ ಹೇಳ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರೇ ಶ್ರೀನಿವಾಸ.